ನಮಸ್ಕಾರ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ, ಈ ತಾಲೂಕಿನ ಜನತೆಗೂ, ವಿಶೇಷವಾಗಿ ನಮ್ಮ ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಹಬ್ಬದ ಒಂದು ಶುಭಾಶಯಗಳನ್ನು ಹೇಳ್ತೇನೆ. ನೋಡಿ, ದೇವರು ನೋಡೋ ಭಾಗ್ಯ ಇತ್ತೋ ಏನೋ, ನಮ್ಮ ಪ್ರಭಾಕರ್ ಅವರು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರು. ಅಣ್ಣ, ಈ ತರ ಮೊಗಲೇಶ್ವರ ದೇವಸ್ಥಾನಕ್ಕೆ ಹೋಗ್ಬರೋಣ ಬಾ ಅಂತಂದ್ರು. ಇಲ್ಲಿ ಬಂದ್ರೆ ಇಲ್ಲಿ ಸಂಭ್ರಮ, ಸಡಗರ, ಭಕ್ತಿ, ಜನ ಬಂದು ಆ ದೇವರನ್ನ ದರ್ಶನ ಮಾಡಿಕೊಂಡು ಎಷ್ಟು ಭಕ್ತಿಪೂರ್ವಕವಾಗಿ ಆ ಭಗವಂತನ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಬಹುತೇಕವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರು ಸುಮಾರು ನಾನು ಕೇಳ್ಪಟ್ಟೆ 8 ದಿವಸಗಳಿಂದ ಇಲ್ಲಿ ದೇವಸ್ಥಾನವನ್ನ ಸ್ವಚ್ಛಗೊಳಿಸಿ ಇವನ್ನೆಲ್ಲವೂ ಕೂಡ ಒಂದು ಚೆನ್ನಾಗಿ ಮಹಾಶಿವರಾತ್ರಿ ಮಾಡ್ಬೇಕು ಅಂತ ಹೇಳಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ನಿಜವಾಗ್ಲೂ ಕೂಡ ಅವರು ತೋರ್ಪಡಿಸಿರ್ತಕ್ಕಂಥ ಒಂದು ಆಸಕ್ತಿ ನಿಜವಾಗ್ಲೂ ಕೂಡ ಶ್ಲಾಘನೀಯ. ಆ ಭಗವಂತ ನೀವೇನು ಈ ಒಂದು ಕಾರ್ಯದಲ್ಲಿ ತಾವು ತೊಡಸ್ಕೊಂಡಿದ್ದೀರಿ, ಆ ಭಗವಂತ ನಿಮ್ಗೆ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ನಿಮ್ಮನ್ನೆಲ್ಲರೂ ಕೂಡ ಚೆನ್ನಾಗಿಟ್ಟಿರ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿಶೇಷವಾಗಿ ನಾನು ಇಲ್ಲಿ ಬಂದ್ಮೇಲೆ ಕೇಳ್ಪಟ್ಟೆ, ಇದು ಬಹಳ ಹಳೆ ದೇವಸ್ಥಾನ, ಮೊಗಲೇಶ್ವರ ಸ್ವಾಮಿ ದನದವರ ಒಂದು ಮನದಲ್ಲಿ ಅನ್ನುವ ಹಾಗೆ ಅವರು ನಾವು ಏನು ಅರಿಕೆ ಮಾಡ್ಕೊಂಡ್ರೆ ಅದು ನೆರವೇರ್ತದೆ. ಬಹಳ ಭಕ್ತಿಪೂರ್ವಕವಾಗಿ ಆತನ ನಾವು ಸೇವೆ ಮಾಡಿ ಆತನಲ್ಲಿ ನಾವು ಏನಾದ್ರು ಬೇಡ್ಕೊಂಡ್ರೆ ಅದನ್ನ ಖಂಡಿತ ನಮ್ಗೆ ಅನುಗ್ರಹಿಸ್ತಾನೆ ದೇವರು ಅಂತಕ್ಕಂಥ ಒಂದು ಮಾತನ್ನು ಕೇಳ್ಪಟ್ಟೆ. ಸುಮಾರು ವಿವಿಧ ಕಡೆಗಳಿಂದ ಬಂದು ದೇವರ ದರ್ಶನ ಮಾಡ್ಕೊಂಡು ಜನ ಬಂದು ಹೋಗ್ತಾರೆ ಅಂತಕ್ಕಂಥ ಒಂದು ವಿಚಾರ ಕೂಡ ತಿಳಿದು ನನಗೂ ಕೂಡ ತುಂಬಾ ಸಂತೋಷ ಆಯ್ತು. ಎಂತ ಒಂದು ಪುರಾತನ ಒಂದು ದೇವಸ್ಥಾನಕ್ಕೆ ಬಂದು ಆ ಭಗವಂತನ ಒಂದು ಸನ್ನಿಧಿಯಲ್ಲಿ ಅವರ ಒಂದು ದರ್ಶನ ಪಡುವಂತ ಅವಕಾಶವನ್ನ ಕಲ್ಪಿಸ್ಕೊಟ್ಟಂತೆ ಈ ಗ್ರಾಮದ ಜನತೆಗೆ, ವಿಶೇಷವಾಗಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಪ್ರಭಾಕರ್ ಅವರು ನಾನು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಏನಂದ್ರೆ, ಈ ಒಂದು ಅಲಂಕಾರಕ್ಕೆ ಒಂದು ಒಂದು ತಮ್ಮ ಸಹಾಯ ಹಸ್ತವನ್ನ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಅಂತ. ನಿಜವಾಗ್ಲೂ ಕೂಡ ಅವ್ರಿಗಿರ್ತಕ್ಕಂಥ ಒಂದು ದೊಡ್ಡ ಗುಣ, ನಿಜವಾಗ್ಲೂ ಕೂಡ ನನ್ಗೆ ಖುಷಿ ಆಯ್ತು. ಯಾಕಂದ್ರೆ ಒಂದು ದೈವ ಕಾರ್ಯಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಇದು ಹೆಬ್ಣಿ ಗ್ರಾಮದಲ್ಲಿ ಒಂದು ಚೆನ್ನಾಗಿ ಸ್ವಚ್ಛತೆಯಿಂದ ದೇವಸ್ಥಾನ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವರ ಕೈಲಾದಂತ ಒಂದು ಅಳಿಲು ಸೇವೆಯನ್ನು ಏನ್ ಮಾಡಿದ್ದಾರೆ, ನಿಜವಾಗ್ಲೂ ಕೂಡ ಅದು ಶ್ಲಾಘನೀಯ. ಆ ಭಗವಂತ ಕೂಡ ಅವರು ಕೂಡ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ರಾಜಕೀಯವಾಗಿ ಇನ್ನ ಒಂದು ಎತ್ತರಕ್ಕೆ ಬೆಳಿಲಿ. ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ಆ ಭಗವಂತನ ಒಂದು ಆಶೀರ್ವಾದದಿಂದ ಅವರು ಬಹಳ ಎತ್ತರಕ್ಕೆ ಕೂಡ ಬೆಳಿಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ನಾವು ಏನು ಇಲ್ಲಿ ಬಂದಾಗ ನಾವು ಬಹಳ ಆನಂದದಿಂದ ನಮ್ಮನ್ನ ಬರಮಾಡ್ಕೊಂಡು ನಿಮ್ಮ ಒಂದು ವಿಶ್ವಾಸ ನಮ್ಗೆ ಏನ್ ತರ್ಪಡಿಸಿದರೆ ನಿಮ್ಮ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಯಾವತ್ತೂ ವಿಶ್ವಾಸ ಹಿಂಗೆ ಇರ್ಲಿ. ನಿಮ್ಮ ಎಲ್ಲಾ ಪಾದಗಳಿಗೆ ನಾನು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ.